RCB ಅಭಿಮಾನಿಗಳಿಗೆ ಮತ್ತು ಬೆಂಗಳೂರಿನ ಕ್ರಿಕೆಟ್ ಪ್ರೇಮಿಗಳಿಗೆ ಇವತ್ತು ಒಂದು ದೊಡ್ಡ ಶಾಕ್ ಎದುರಾಗೈತಿ. ಆ ದೊಡ್ಡ ಶಾಕ್ ಏನಪ್ಪ ಅಂತಂದ್ರೆ ಈಗಾಗಲೇ ನಿಮಗೆ ಗೊತ್ತಿರಬಹುದು. ಏನಪ್ಪ ಅಂತಂದ್ರೆ ನಮ್ಮ ಬೆಂಗಳೂರು ಒಳಗೆ ಅದು ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಏನು ಈ ವರ್ಷದ 2026 IPL ಫೈನಲ್ ನಡೀತೈತಿ ಅಂತ ಏನು ಅಂದ್ಕೊಂಡಿದ್ವಲ್ಲ, ಆ ಒಂದು ಫೈನಲ್ ಆಸೆ ಈಗ ಕನಸಾಗಿ ಉಳಿದೈತಿ. ಯಾಕಪ್ಪ ಅಂತಂದ್ರೆ ಈ ಒಂದು IPL ಫೈನಲ್ ಬೆಂಗಳೂರೊಳಗೆ ನಡೀತೈತಿ ಅಂತೇಳಿ ಭಾಳ ಜನ ಅಂದ್ಕೊಂಡಿದ್ರು. ಅಷ್ಟೇ ಅಲ್ಲ, ಮೊದಲನೇದಾಗಿ ಬೆಂಗಳೂರೊಳಗೆ IPL ನಡಿಬೇಕಾದ್ರೆ ಭಾಳ ಒಂದು ಚಾಲೆಂಜಿಂಗ್ ಆಗಿತ್ತು. ಇನ್ನು IPL ಬೆಂಗಳೂರೊಳಗೆ ನಡೆಯೋದೇ ಇಲ್ಲ ಅಂತ ಅಂದ್ಕೊಂಡಿದ್ರು. ಆದರೂ ಸಹಿತ ವೆಂಕಟೇಶ್ ಪ್ರಸಾದ್ ಅವರು ಮತ್ತು ಇನ್ನಿತ್ಯಾದಿ ಭಾಳ ಜನಗಳು ಸೇರಿ KCAದವರೆಲ್ಲ ಸೇರಿ ಮತ್ತು ಸ್ಥಳೀಯ ರಾಜಕೀಯ ಒಂದು ಅಷ್ಟು ಬಲದಿಂದಾಗಿ ಮತ್ತು ಹೊಳ್ಳಿ IPL ಬೆಂಗಳೂರಲ್ಲಿ ನಡೆಯೋಂಗಾಯ್ತು. ಆದ್ರೆ IPL ಹೆಂಗೋ ನಡೆಯಾಕತ್ತೈತಿ ಅಂದಮೇಲೆ ಇನ್ನು ಫೈನಲ್ಲು ಇಲ್ಲೇ ನಡೀತೈತಿ ಅಂತ ಅಂದ್ಕೊಂಡಿದ್ರು ಎಲ್ಲರೂ. ಆದರೆ ಏನು ಮಾಡೋದು, ಒಂದಷ್ಟು ಕಾರಣಗಳಿಂದಾಗಿ IPL 2026 ಫೈನಲ್ ಈಗ ಮತ್ತೆ ಹೊಳ್ಳಿ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ನರೇಂದ್ರ ಮೋದಿ ಸ್ಟೇಡಿಯಂಗೆ, ಅಂದರೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂಗೆ ಅದು ಶಿಫ್ಟ್ ಆಗೈತಿ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಮ್ ಒಂದು ದೊಡ್ಡದಾದಂಥ ಸ್ಟೇಡಿಯಮ್, ಹೆಚ್ಚಿನ ಜನ ಅಲ್ಲಿ ಕೂತ್ಕೊಳ್ಳುವಂಥ ಆಸನ ವ್ಯವಸ್ಥೆ ಇರುವಂಥ ಸ್ಟೇಡಿಯಮ್. ಆದ್ದರಿಂದ ಈ ಒಂದು ಫೈನಲ್ ಮ್ಯಾಚ್ನ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಿದ್ರಂತ ಅನ್ಬೋದು. ಇನ್ನು ಬೆಂಗಳೂರೊಳಗೆ ಫೈನಲ್ ಅಷ್ಟೇ ಅಲ್ಲದೆ ಇನ್ನು ಉಳ್ಕಿದ್ದ ಕ್ವಾಲಿಫೈಯರ್ ಮ್ಯಾಚ್ಗಳು ಏನದಾವಲ್ಲ ಅವನ್ನಾದರೂ ಆಡಿಸ್ತಾರೇನಪ್ಪ ಅಂತಂದ್ರೆ ಈ ಕ್ವಾಲಿಫೈಯರ್ ಪಂದ್ಯಗಳಲ್ಲಿ ಸಹಿತ ಅಂದ್ರೆ ಒಂದು ಏನು ಪ್ಲೇ ಆಫ್ ದ ಲಿಸ್ಟ್ನ ಇವತ್ತು BCCI ಬಿಡುಗಡೆ ಮಾಡೈತಿ. ಆ BCCI ಬಿಡುಗಡೆ ಮಾಡಿದಂಥ ಲಿಸ್ಟ್ ಒಳಗೆ ಯಾವುದೇ ಒಂದು ಇದರಲ್ಲೂ ಸಹಿತ ಅದು ಫೈನಲ್ ಆಗಿರ್ಬೋದು, ಕ್ವಾಲಿಫೈಯರ್ ಮ್ಯಾಚ್ ಯಾವುದರಲ್ಲೂ ಸಹಿತ ಬೆಂಗಳೂರು ಹೆಸರಿಲ್ಲ. ಅಂದರೆ ಕ್ವಾಲಿಫೈಯರ್ ಮ್ಯಾಚ್ಗಳು ಧರ್ಮಶಾಲಾ ಮತ್ತು ಚಂಡೀಗಢ ಒಳಗೆ ನಡೆಯಾಗತ್ತಾವೆ. ಅಂದರೆ ಇನ್ಮೇಲೆ ಬೆಂಗಳೂರೊಳಗೆ ಅಂದ್ರೆ ಈ ವರ್ಷದ IPL ಒಳಗೆ ಯಾವುದೇ ತರನಾದಂಥ ಮ್ಯಾಚ್ ಇಲ್ಲ. ಈ ತರನಾದಂಥ ಒಂದು ಬಿಗ್ ಟ್ವಿಸ್ಟ್ ನಿರಾಶೆಯನ್ನ ಬೆಂಗಳೂರಿನ ಕ್ರಿಕೆಟ್ ಅಭಿಮಾನಿಗಳಿಗೆ ಅಷ್ಟೇ ಅಲ್ಲ, ಹೆಚ್ಚಾಗಿ RCB ಅಭಿಮಾನಿಗಳಿಗೆ BCCI ಒಂದು ಮಾತನ್ನ ಹೇಳೈತಿ. ಯಾವುದೇ ರೀತಿಯಾದಂಥ ಫೈನಲ್ ಮತ್ತು ಯಾವುದೇ ಇನ್ನುಳಿದ ಮ್ಯಾಚ್ಗಳ ಬೆಂಗಳೂರೊಳಗೆ ಇರೋದಿಲ್ಲ ಅಂಥೇಳಿ. ಇನ್ನು ಈ ಒಂದು ಮ್ಯಾಚ್ ಶಿಫ್ಟ್ ಆಗಿದ್ದಕ್ಕೆ ನಾವು ಹಿಂದಿನ ಒಂದಷ್ಟು ಕಾರಣಗಳನ್ನು ನೋಡೋದಾದ್ರೆ ಇವು ಇರಬಹುದಾ. ಇದಕ್ಕೆ ಕಾರಣಗಳಂತಂದ್ರೆ ಏನಪ್ಪ ಅಂತಂದ್ರೆ ಸ್ಥಳೀಯ ಒಂದಷ್ಟು ಸಂಘ ಸಂಸ್ಥೆಗಳು ಮತ್ತು ಹೊಳ್ಳಿ ಸ್ಥಳೀಯ ರಾಜಕೀಯವಾಗಿ ಕೆಲವೊಂದಷ್ಟು ಟಿಕೆಟ್ಸ್ನ BCCIಗೆ ಬೇಡಿಕೆ ಇಡ್ತಾ ಇದ್ರೆ ನಮಗೆಲ್ಲ ಗೊತ್ತೇ ಇರ್ಬೋದು. RCBಯ ಒಂದು ಆರಂಭದ ದಿನದಿಂದ ಅಂದ್ರೆ ಈ ವರ್ಷದ ಆರಂಭದ ದಿನಗಳಿಂದ ಉದ್ಘಾಟನಾ ಪಂದ್ಯದಿಂದ ಒಂದಷ್ಟು ಟಿಕೆಟ್ಗಳಿಗಾಗಿ ಬೇಡಿಕೆ ಇಟ್ಟಿದ್ರು. ವಿಶೇಷವಾಗಿ ಕಾಶ್ಯಪ್ನವರವರು ನಾವು ಬೇರೆ ಜನಗಳಂತ ಹೋಗಿ ಕ್ಯೂ ಒಳಗೆ ನಿಂತ ಟಿಕೆಟ್ ತೊಗೊಳಕ್ಕಾಗೋದಿಲ್ಲ, ನಮ್ಗೆ ಪ್ರತಿಯೊಬ್ಬರಿಗೂ ನಮ್ಮ ಫ್ಯಾಮಿಲಿಗೆ ಟಿಕೆಟ್ಸ್ ನೋಡೋಕ್ಕಂತೇಳಿ 5 ಟಿಕೆಟ್ ಕೊಡ್ರಿ ಅಂತೇಳಿ ವಿಜಯ ಆನಂದ್ ಕಾಶ್ಯಪ್ನವರವ್ರು ಬೇಡಿಕೆ ಇಟ್ಟಿದ್ರು. ಅದಷ್ಟೇ ಅಲ್ಲ, ಅವ್ರ ಬೇಡಿಕೆಗೆ ಇನ್ನು ಉಳಿದವ್ರು ಟೀಕೆ ವ್ಯಕ್ತಪಡಿಸಿದ್ರು. ಯಾವುದೇ ರಾಜಕೀಯ ವ್ಯಕ್ತಿಗಳು ವ್ಯಕ್ತಪಡಿಸಲಿಲ್ಲ, ಬದಲಾಗಿ ಜನರ ಟೀಕೆ ಮಾಡಿದ್ರು. ಆದ್ರೆ ಆ ಒಂದು ಯಾವುದನ್ನು ಲೆಕ್ಕಿಸಿದ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು KSCA ಪ್ರೆಸಿಡೆಂಟ್ ಆದಂಥ ವೆಂಕಟೇಶ್ ಪ್ರಸಾದ್ ಅವ್ರ ಜೊತೆ ಏನೋ ಒಂದು ಚರ್ಚೆ ಮಾಡಿ 5 ಬೇಡ ಕಡೆಗೆ ಒಂದು 3 ಟಿಕೆಟ್ ತಗೋರಿ ಅಂತೇಳಿ ಹಿಂಗೇನೋ ಒಂದು ಒಪ್ಪಂದ ಮಾಡಿದ್ರು. ಆದರೆ ಇದು ಎಲ್ಲವೂ ಸಹಿತ BCCIಯ ಒಂದು ನಿಯಮಕ್ಕೆ ಇದೊಂದು ಉಲ್ಲಂಘನೆ ಆಗಿತ್ತು, ಅಥವಾ BCCI ನಿಯಮ ಉಲ್ಲಂಘನೆ ಆಗಿತ್ತಂತ ಕೆಲವೊಂದಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆದರೆ ಇದಕ್ಕೆ ಒಂದು ಈ RCBಯ ಫೈನಲ್ ಮ್ಯಾಚ್ ಶಿಫ್ಟ್ ಆಗಿದ್ರ ಕುರಿತಾಗಿ DK ಶಿವಕುಮಾರ್ ಇವತ್ತು ಅವರೊಂದು ಹೇಳಿಕೆಯನ್ನು ನೀಡಿದ್ದಾರೆ. ಏನಪ್ಪ ಅಂತಂದ್ರೆ ಇದು ಯಾವುದೇ ಟಿಕೆಟ್ ರಾಜಕೀಯ ಅಥವಾ ಮತ್ತು ಬೇರೆ ಯಾವುದೇ ಕಾರಣಕ್ಕಾಗಿ ಯಾವುದೇ ಮ್ಯಾಚ್ ಅಥವಾ ಫೈನಲ್ ಮ್ಯಾಚ್ ಆಗಿರ್ಬೋದು, ಉಳಿದಿದ್ದು ಯಾವುದೇ ಮ್ಯಾಚ್ ಆಗಿರ್ಬೋದು, ಅಹಮದಾಬಾದಿಗೆ ಮತ್ತು ಬೇರೆ ಕಡೆ ಯಾವುದಕ್ಕೂ ಟಿಕೆಟ್ ರಾಜಕಾರಣದಿಂದಾಗಿ ಅಥವಾ ಒಂದು ಟಿಕೆಟ್ ಬೇಡಿಕೆ ಇಟ್ಟಿದ್ದಕ್ಕಾಗಿ ಇಲ್ಲಿಂದ ಶಿಫ್ಟ್ ಆಗಿಲ್ಲ. ಬದಲಾಗಿ ನರೇಂದ್ರ ಮೋದಿ ಸ್ಟೇಡಿಯಂ, ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ ಏನೈತಲ್ಲ ಅದು ಒಂದು ದೊಡ್ಡದಾದಂಥ ಸ್ಟೇಡಿಯಂ. ಫೈನಲ್ ದಿನ ಜಾಸ್ತಿ ಜನ ಬರುವಂಥ ಚಾನ್ಸಸ್ಗಳಿರ್ತಾವೆ. ಆದ್ದರಿಂದ ಅವರ ಒಂದು ಜಾಸ್ತಿ ಆಸನಗಳಿಂದ ಇರೋದ್ರಿಂದ ಜಾಸ್ತಿ ಟಿಕೆಟ್ ಸೇಲ್ ಆಗೋದ್ರಿಂದ ಜಾಸ್ತಿ ಲಾಭ ಬರುತ್ತೆ. ಆದ್ದರಿಂದ ಒಂದು ಆ ಕಾರಣದಿಂದ ಶಿಫ್ಟ್ ಆಗೈತಿ. ಈ ಯಾವುದೇ ಇನ್ನು ಉಳಿದ ಯಾವುದೇ ಕಾರಣಕ್ಕೂ ಇದು ಶಿಫ್ಟ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ನಿಮಗೇನು ಅನಿಸುತ್ತೆ, ಈ ಒಂದು ಟಿಕೆಟ್ ಬೇಡಿಕೆ ಇಟ್ಟಿದ್ರಿಂದ ಅಥವಾ ಇನ್ನು ಯಾರ್ಯಾರದೋ ವೈಯಕ್ತಿಕ ಕಾರಣಗಳಿಂದ ಅಥವಾ ಇನ್ನು ಒಂದು ವ್ಯವಸ್ಥಿತವಾಗಿ ನಡೀತಾ ಇದ್ದಂಥ ಒಂದು ಬೇರೆ ಒಂದು ವ್ಯವಸ್ಥೆ ಒಳಗೆ ರಾಜಕೀಯ ಪ್ರವೇಶ ಮಾಡಿದ್ರಿಂದ ಈ ಒಂದು IPL ಅಂದರೆ ನಮ್ಮ ಬೆಂಗಳೂರು ಅಷ್ಟೇ ಅಲ್ಲ, ಬೆಂಗಳೂರಿನ ಸುತ್ತಮುತ್ತ ಅಥವಾ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಈ ಒಂದು ಮ್ಯಾಚ್ನ ನೋಡೋಕೆ ಬರ್ತಾಯಿದ್ರು. ನಾವು ಚಿನ್ನಸ್ವಾಮಿಯಲ್ಲಿ ನೋಡಿರ್ತೀವಿ. ಕರ್ನಾಟಕದ ಅಷ್ಟೇ ಅಲ್ಲ, ಇನ್ನು ಹೊರಗಿನ ದೇಶಗಳಿಂದ ಸಹಿತ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕ್ರಿಕೆಟ್ ನೋಡೋಕೆ ಬರ್ತಾಯಿದ್ರು. ಆದ್ದರಿಂದ ಒಂದು ವ್ಯವಸ್ಥೆ ಒಳಗೆ ಇವರ ರಾಜಕೀಯ ಪ್ರವೇಶ ಮಾಡಿದ್ದಕ್ಕೆ ಅಥವಾ ಇನ್ನು ಈ ಟಿಕೆಟ್ಸ್ ಬೇಡಿಕೆ ಇಟ್ಟಿದ್ದಕ್ಕಾಗಿ ಈ ಒಂದು ಮ್ಯಾಚ್ ಬೆಂಗಳೂರಿಂದ ಅಹಮದಾಬಾದ್ಗೆ ಶಿಫ್ಟ್ ಆಯಿತು. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ಟಿಕೆಟ್ಸ್ ಬಗ್ಗೆ ಮೊದಲನೇದಾಗಿ ಏನು ಅನಿಸುತ್ತೆ ವಿಶೇಷವಾಗಿ ಕಮೆಂಟ್ ಮಾಡಿ ತಿಳಿಸ್ರಿ. ಧನ್ಯವಾದಗಳು.